ಯೆಹೋವನೇ, ನಿನ್ನ ನೀತಿಯು ನಿತ್ಯವಾದದ್ದೇ, ನಿನ್ನ ಧರ್ಮಶಾಸ್ತ್ರವು ಸತ್ಯವಾಗಿದೆ. ಶುಕ್ರವಾರ 5 ಜೂನ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 50ನೇ ವಚನ. ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯೆಯು ತಲತಲಾಂತರದವರೆಗೂ ಇರುವುದು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರುವಂಥವರಿಗೆ ದೇವರ ದಯೆಯು ದೊರಕುವುದು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಭಯಭಕ್ತಿಯುಳ್ಳವರಿಗೆ ದಯೆ. ಕರ್ತನಲ್ಲಿ ಪ್ರಿಯರೇ, ಮರಿಯಳಿಗೆ ದೇವದೂತನು ಬಂದು ಆಕೆಯ ಮೂಲಕವಾಗಿ ಲೋಕದ ರಕ್ಷಕನು ದೇವಕುಮಾರನು ಜನಿಸಲಿಕ್ಕಿದ್ದಾನೆಂಬುದಾಗಿ ಹೇಳಿದಾಗ ಹೆದರಿದಳು. ಇದು ಸಾಧ್ಯವೇ ಇಲ್ಲ ಎಂಬುದಾಗಿ ಆಕೆ ತಿಳಿದಳು. ಆದರೆ ದೇವದೂತನು ಆಕೆಗೆ ಇದು ಪವಿತ್ರಾತ್ಮನಿಂದ ಆಗುವುದೆಂಬುದಾಗಿ ಹೇಳಿದಾಗ ತನ್ನನ್ನು ಸಮರ್ಪಿಸಿಕೊಂಡಳು. ಅದಾದ ನಂತರ ತನ್ನ ಸಹೋದರಿಯಾದಂಥ ಎಲಿಜಬೆತಳ ಬಳಿಗೆ ಹೋಗಿ ನಡೆದದ್ದೆಲ್ಲವನ್ನು ಹೇಳಿ ಅವರಿಬ್ಬರೂ ಸಂತೋಷಪಟ್ಟರು. ಆ ಸಮಯದಲ್ಲಿ ಮರಿಯಳು ಸಂತೋಷದಿಂದ ಸ್ತುತಿ ಗೀತೆಯನ್ನು ಹಾಡಿದಳು. ಈ ಹಾಡಿನ ಮುಖ್ಯವಾದಂಥ ಅರ್ಥ, ದೀನರನ್ನು ದೇವರು ದೃಷ್ಟಿಸಿ ನೋಡುವಂಥವನು, ಅವನನ್ನು ಕೈ ಹಿಡಿದು ಮೇಲೆ ಎತ್ತುತ್ತಾನೆ. ಗರ್ವಿಷ್ಠರು ಅವರು ಲೋಕದಲ್ಲಿ ಬೀಳುತ್ತಾರೆ, ದೇವರು ಬಲಹೀನರನ್ನು ಮತ್ತು ದೀನರನ್ನು ಕೈ ಹಿಡಿದು ಎತ್ತುತ್ತಾನೆಂಬುದಾಗಿ ಹೇಳುತ್ತಾ, ಈ ಒಂದು ವಚನದಲ್ಲಿ ವಿಶೇಷವಾಗಿ ಯಾರು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿದ್ದಾರೋ ಅಂಥವರ ಮೇಲೆ ದೇವರ ದಯೆಯು ಇರುವಂಥದ್ದು ಎಂಬುದಾಗಿ ಆಕೆ ಹೇಳುವಂಥವಳಾಗಿದ್ದಾಳೆ. ಅಂದರೆ ದೇವರ ದಯೆಯು ಪ್ರತಿಯೊಬ್ಬರಿಗೂ ಅಗತ್ಯ. ಅಂದರೆ ನಾವು ರಕ್ಷಣೆ ಹೊಂದಬೇಕಾದರೆ, ನಾವು ವಿಮೋಚನೆ ಹೊಂದಬೇಕಾದರೆ ದೇವರ ದಯೆಯು ಮುಖ್ಯವಾಗಿ ಬೇಕು. ನಮ್ಮ ಕಾರ್ಯ, ನಮ್ಮ ಸ್ಥಾನಮಾನಗಳು, ನಾವು ಮಾಡುವಂಥ ಯಾವುದೇ ಕರ್ಮ ಅಥವಾ ಒಳ್ಳೆ ಕಾರ್ಯಗಳು ನಮಗೆ ರಕ್ಷಣೆ ತರಲಾರದು. ನಮಗೆ ರಕ್ಷಣೆ ಬರುವಂಥದ್ದು ದೇವರ ದಯೆಯಿಂದಲೇ ಎಂಬುದಾಗಿ. ಆ ದೇವರ ದಯೆ ದೊರಕುವಂಥದ್ದು ನಮ್ಮ ಒಳ್ಳೆತನದಿಂದ ಅಥವಾ ನಾವು ಮಾಡಿದಂಥ ಕಾರ್ಯದ ನಿಮಿತ್ತವಾಗಿ ಅಲ್ಲ, ಬದಲಾಗಿ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿದ್ದಾಗ ಮಾತ್ರ ದೇವರ ದಯೆ ದೊರಕುತ್ತದೆ. ಅದು ತಲತಲಾಂತರದವರೆಗೂ ಇರುವಂಥದ್ದೆಂಬುದಾಗಿ ಸಂತೋಷದಿಂದ ಹಾಡುತ್ತಾ ಹೇಳುವಂಥವಳಾಗಿದ್ದಾಳೆ. ಕರ್ತನಲ್ಲಿ ಪ್ರೇರೆ, ನಾವು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ದೇವರ ದಯೆಯನ್ನು ಪಡೆಕೊಳ್ಳೋಣ. ಕರ್ತನೇ, ದಯಮಯ ಸ್ವಾಮಿ, ಕೊಟ್ಟಂಥ ಕೃಪೆಗೂ ಆಶೀರ್ವಾದಕ್ಕೂ ಸ್ತೋತ್ರ. ದಯ ತೋರಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.